ಹಾಂ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನೈಸರ್ಗಿಕ ಕೃಷಿಯ ರಾಷ್ಟ್ರೀಯ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಈಗ ನೈಸರ್ಗಿಕ ಕೃಷಿ ಅಂದರೆ ರಾಸಾಯನಿಕ ಮುಕ್ತ ಕೃಷಿ ಮತ್ತು ಜಾನುವಾರು ಆಧಾರಿತ ಕೃಷಿ ಪದ್ಧತಿ ಅಂತ ಅರ್ಥ ಆಗುತ್ತೆ. ಈಗ ನಾವು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಜೀವಾಮೃತವನ್ನು ಮಾಡ್ಕೊಳ್ತಾ ಇದ್ದೀವಿ. ಜೀವಾಮೃತ ನಾವು ಮಾಡೋಕ್ಕೀಗ 200 ಲೀಟ್ರ್ ನೀರಿಗೆ ಅಂತ ಒಂದು ಡ್ರಮ್ ತಗೊಂಡಿದ್ದೀವಿ. ಇದರಲ್ಲಿ 200 ಲೀಟ್ರ್ ನೀರು, 200 ಲೀಟ್ರ್ ನೀರಿಗೆ 2 kg ಬೆಲ್ಲ ತಗೊಂಡಿದ್ದೀವಿ. 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಆಮೇಲೆ 2 ಬೊಗಸೆ ಬದುವಿನ ಮಣ್ಣು, ಆಮೇಲೆ 10 kg ಸಗಣಿ, 10 ಲೀಟರ್ ಕಂಜಲ, ಇಷ್ಟು ತಗೊಂಡಿದ್ದೀವಿ ಈಗ ಜೀವಾಮೃತ ಮಾಡಲು. ಈಗ ಜೀವಾಮೃತ ಮಾಡ್ತಾಯಿದ್ದೀವಿ. ಈಗ 200 ಲೀಟ್ರ್ ನೀರಿಗೆ 10 ಲೀಟ್ರ್ ಗಂಜಲ ಹಾಕ್ತಾಯಿದ್ದೀವಿ. 10 kg ಸಗಣಿ ಹಾಕ್ತಾಯಿದ್ದೀವಿ. ಈಗ ಇಲ್ಲ ಹಾಕ್ತಾ ಈಗ 2 kg ಬೆಲ್ಲ ಹಾಕಿದ್ದೀವಿ, 10 kg ಸಗಣಿ ಹಾಕಿದ್ದೀವಿ, 10 ಲೀಟ್ರ್ ಗಂಜಲ ಹಾಕಿದ್ದೀವಿ. ಈಗ ಇದನ್ನು ಬಲ ವೃತ್ತಾಕಾರದಲ್ಲೇ ತಿರುಗಿಸ್ಬೇಕು ನಾವು. ಯಾಕೆ ಅಂದರೆ ಸೂಕ್ಷ್ಮಾಣು ಜೀವಿಗಳು ಈಗ ಬಲ ವೃತ್ತಾಕಾರದಲ್ಲಿ ತಿರುಗಿಸಿ ಮತ್ತು ಎಡ ವೃತ್ತಾಕಾರದಲ್ಲಿ ತಿರುಗಿಸಿದ್ರೆ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ. ಹಂಗಾಗಿ ನಾವು ಬಲ ವೃತ್ತಾಕಾರದಲ್ಲೇ ತಿರುಗಿಸ್ಬೇಕು. ಈಗ 2 ಬೊಗಸೆ ಬದುವಿನ ಮಣ್ಣು ಹಾಕ್ತಾಯಿದ್ದೀವಿ. ಮತ್ತು 2 kg ಕಡಲೆ ಹಿಟ್ಟು ಹಾಕ್ತಾಯಿದ್ದೀವಿ. ಈಗ ಇದನ್ನು ಬಲ ವೃತ್ತಾಕಾರದಲ್ಲಿ ತಿರುಗಿಸ್ತಾಯಿದ್ದೀವಿ. ಇದು ನೇರವಾಗಿ ನಾವು 5 ರಿಂದ 7 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತಿಗೂ ನಾವು ಈ ಥರ ತಿರುಗಿಸ್ಬೇಕು. ಬಲ ವೃತ್ತಾಕಾರದಲ್ಲಿ ತಿರುಗಿಸಿ 5 ರಿಂದ 7 ದಿನಗಳವರೆಗೆ ಇದೇ ಥರ ಮಾಡಿ ನೆರಳಿನಲ್ಲಿ ಮೇಲೆ ಒಂದು ಚೀಲ ಮುಚ್ಚಿಡಬೇಕು. ನೆರಳಲ್ಲಿ ಚೀಲ ಮುಚ್ಚಿಟ್ಟು 7 ದಿನ ನಂತರ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದಾದರೆ ಸೋಸ್ಬಿಟ್ಟು ಸ್ಪ್ರೇ ಮಾಡಬೇಕು. ಮತ್ತು ನಾವು ಬುಡಕ್ಕೆ ಹಾಕೋದಾದರೆ ಹಂಗೆ ಬುಡಕ್ಕೆ ಹಾಕ್ಬೋದು. ಅಡಿಕೆ, ಮೆಣಸು ಎಲ್ಲ ರೀತಿ ಕೃಷಿ ಬೆಳೆಗಳಿಗೂ ಕಡಲೆ ಹಿಟ್ಟಿಂದ ಏನು ಉಪಯೋಗ? ಕಡಲೆ ಹಿಟ್ಟು ಇದು ಒಂದು ಸ್ವಲ್ಪ ಅಂಟು ಬರುತ್ತೆ. ಇದು ಬೆಲ್ಲ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಆಗುತ್ತೆ. ಬೆಲ್ಲ ಇದು ಗಂಜಲ ಮತ್ತು ದೇಶಿ ಹಸುವಿನ ಸಗಣಿಯಲ್ಲಿ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿರುತ್ತೆ. ಹಾಗಾಗಿ ಮಣ್ಣಿಗೆ ಒಳ್ಳೆ ಫಲವತ್ತತೆ ಕೊಡುತ್ತೆ. ಇದು ಜೀವಾಮೃತ ರಸಗೊಬ್ಬರಗಳಾಗಿ ನಾವು ಜೀವಾಮೃತವನ್ನು ನೈಸರ್ಗಿಕ ಕೃಷಿಯಲ್ಲಿ ಕೃಷಿ ಬೆಳೆಗಳಿಗೆ ಉಪಯೋಗಿಸ್ಬೋದು. ಬದುವಿನ ಮಣ್ಣಲ್ಲಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರ ಹಾಕಿರೋದಿಲ್ಲ, ಕಳೆನಾಶಕ, ಕೀಟನಾಶಕ ಏನೂ ಒಡ್ಡಿರೋಲ್ಲ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿರುತ್ತೆ ಬದುವಿನ ಮಣ್ಣಿನಲ್ಲಿ. ಹಾಗಾಗಿ ನಾವು 2 ಬೊಗಸೆ ಮಣ್ಣನ್ನು ಹಾಕ್ತೀವಿ. ನಂತರ ಇದು ಒಳ್ಳೆಯ ಫಲವತ್ತತೆ, ಮಣ್ಣಿನ ಫಲವತ್ತತೆ ಕಾಪಾಡ್ಬೋದು. ರಾಸಾಯನಿಕ ಮತ್ತು ಕೀಟನಾಶಕಗಳನ್ನು ಬಳಸದೆ ಒಳ್ಳೆ ಆರೋಗ್ಯಕರವಾದ ಫಲವತ್ತತೆ ಮಣ್ಣನ್ನು ನಾವು ಇದರಿಂದ ರೂಢಿಪಡಿಸಬಹುದು. ನಾವೆಲ್ಲರೂ ಸೇರಿ ನೈಸರ್ಗಿಕ ಕೃಷಿಯನ್ನು ಎಲ್ಲರೂ ಅಳವಡಿಸಿಕೊಳ್ಳೋಣ. ನಮಸ್ಕಾರ.